ತುಂಬ ವರ್ಷಗಳಿಂದ ನಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀರಾ ಮ್ಯಾಮ್. ನಿಮ್ಮ ಆರಂಭಿಕ ಸಿನಿಮಾ ಜರ್ನಿ ಹೇಗಾಯಿತು? ಅಂದರೆ ನಾನು ಯಾವತ್ತೂ ಈ ಸಿನಿಮಾ ಫೀಲ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡವಳೆ ಅಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಅಕಾಡೆಮಿಕ್ಸ್ಗೆ ಜಾಸ್ತಿ ಒತ್ತು ಕೊಡ್ತಿದ್ರು, ಓದು ಮುಗಿಸ್ಲೇಬೇಕು ಅನ್ನೋದಿತ್ತು. ಆಮೇಲೆ ನಮ್ಮಮ್ಮ ಎಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ರಿಂದ ನಾನು ಗೌರ್ಮೆಂಟ್ ಜಾಬ್, ಅದರಲ್ಲೂ ಕನ್ನಡದಲ್ಲಿ KES ಮಾಡಬೇಕು ಅನ್ನೋದೆಲ್ಲ ತಲೆನಲ್ಲಿತ್ತು. ಸೊ ಓದಿಗೆ ಸಂಬಂಧಪಟ್ಟಂಗೆ ಒಂದು ಗೌರ್ಮೆಂಟ್ ಜಾಬಿಗೆ ಸೇರಬೇಕಾದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ಕ್ಲಾಸ್ಗಳಿಗೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಹೋಗ್ತಾಯಿದ್ದೆ. ಆಮೇಲೆ ಬಾ ಹೋಮ್ವರ್ಕ್ ಮಾಡು, ಮುಗಿಸು, ಮಲ್ಕೊ, ಇಷ್ಟು ನನ್ನ ಜೀವನ. ನಾನು ಕಾಲೇಜಲ್ಲಿದ್ದಾಗ ನಾನು ಸೆಕೆಂಡ್ PU ಇದ್ದಾಗಲೂ ಸಿನಿಮಾ ಒಂದಷ್ಟು ಆಫರ್ಗಳೆಲ್ಲ ಬಂದಿತ್ತು. ನನಗೆ ಗೊತ್ತಿತ್ತು ನಮ್ಮ ಮನೆಯಲ್ಲಿ ಒಪ್ಪೋದೇ ಇಲ್ಲ. ಅದು ಜಸ್ಟ್ ಇಮ್ಯಾಜಿನ್ 29 ವರ್ಷಗಳ ಹಿಂದೆ ಸಿನಿಮಾ ಅಂದರೆ ಒಂದು ಭಯ ಇತ್ತು. ಮನೆ ಹೆಣ್ಮಗಳನ್ನ ಹೇಗೆ ಕಳಿಸೋದು, ಏನಾದರೂ ಆಗಿಬಿಟ್ರೆ ಹಿಂದೆ ಒಬ್ಬರು ಹೋಗಬೇಕು, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಆ ಇದಕ್ಕೆ ಸಂಬಂಧಪಟ್ಟವರು. ಸೊ ಆ ಭಯ ನಮ್ಮ ಮನೆಯಲ್ಲೂ ಇತ್ತು. ಸೊ ಅದು ಬಂದಾಗ ಅಲ್ಲಲ್ಲೇ ತಗೊಂಡು ಹೋಗ್ತಾ ಇತ್ತು. ನಾನು ಇದಕ್ಕೆ ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ನಮ್ಮ ಸೈನ್ಸ್ ಲೆಕ್ಚರರ್ ಒಬ್ಬರು ಒಂದು ಹಿಂದಿ ಸೀರಿಯಲ್ ಇದೆ, ಡಾಕ್ಟರ್ ಅಶೋಕ್ ಪೈ ನಮ್ಮವರು, ಅವ್ರು ಬರೆದಿರೋ ಒಂದು ಕಥಾ ಸಂಕಲನ ಮನೋವೈಜ್ಞಾನಿಕ ಪುಸ್ತಕ, ಅದ್ರ ಬಗ್ಗೆ ಒಂದು ಹಿಂದಿ ಸೀರಿಯಲ್ ಆಗ್ತಾಯಿದೆ, ಡೈರೆಕ್ಟೆಡ್ ಬೈ ಗಿರೀಶ್ ಕಾರ್ನಾಡ್. ಸೊ ಒಳ್ಳೆ ಪಾತ್ರ ಇದೆ, ನೀನು ಅದನ್ನು ಮಾಡು ಅಂತ ಹೇಳಿದ್ರು. ನನಗೇನಂತ ಹೇಳಿದ್ರೆ, ನಾನು ಮುಂಚೆಯಿಂದನೂ ಹಾಡು ಡ್ಯಾನ್ಸಲ್ಲಿ ಇದ್ದಿದ್ದರಿಂದ ಇಡೀ ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ಗುರುತಿಸ್ಕೊಂಡಿದ್ದೆ. ನನಗೇನಂತ ಹೇಳಿದ್ರೆ, ಅಷ್ಟು ಜನಗಳಲ್ಲಿ ನನಗೆ ಬಂದಿದೆಯಲ್ಲ ಆಫರು, ಅಂದರೆ ನಾನೇನೋ ಸ್ಪೆಷಲ್, ನನ್ನಲ್ಲೇನೋ ಸ್ಪೆಷಾಲಿಟಿ ಇದೆ. ನನಗೆ ಆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಮನೆಯಲ್ಲಿ ಹೋದೆ, ಗಿರೀಶ್ ಕಾರ್ನಾಡ್ ಅಂದರೆ ಇಂಟರ್ನ್ಯಾಷನಲ್ ಪರ್ಸ್ನಾಲಿಟಿ, ಅವ್ರ ಡೈರೆಕ್ಷನಲ್ಲಿ ಹಿಂದಿ ಸೀರಿಯಲ್ಲು ಒಂದೇ ಒಂದು ಮಾಡ್ತೀನಿ ಅಂತ ಹಾಗೂ ಹೀಗೂ ಒಪ್ಪಿಸ್ದೆ. ಅದೊಂದು ಸೀರಿಯಲ್ ಮಾಡಿದ್ದು ಪರಿಚಯಗಳು, ಹಾಗೆ ನನ್ನ ಹೆಸರನ್ನ, ಅಂದರೆ ನನಗೆಲ್ಲೂ ಕ್ಯಾಮ್ರಾ ಹೊಸದು ಅಂತ ಅನ್ನಿಸ್ಲೇ ಇಲ್ಲ. ನಂಗೆ ಡೈಲಾಗ್ ಕೊಟ್ಟರು ಸರು, ಗಿರೀಶ್ ಕಾರ್ನಾಡ್ ಸರು, ಪಟಕ್ ಅಂತ ಹೇಳಿದೆ, ನಿಮ್ಮ ಹಿಂದಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸರ್ ನಾನು ಹಿಂದಿ ರತ್ನ ಮಾಡಿದ್ದೀನಿ, ಸ್ಟೇಟ್ಗೆ 5th ರ್ಯಾಂಕ್. ಅದೆಲ್ಲ ಓದ್ತಾ ಇದ್ನಲ್ಲ ನಾನು, ಫುಲ್ ಬರೀ ಓದೋದೇ, ಕ್ಲಾಸ್ಗೆ ಹೋಗೋದೇ ಎಲ್ಲ ಕೆಲಸ. ಅವರಿಂದ ಆ ಥರ ಹೊಗಳಿಕೆ ಬರೋದೇ ಒಂದು ದೊಡ್ಡ ಮಾತು. ಇವಾಗ ನೆನೆಸ್ಕೊಂಡ್ರೆ ವಾವ್ ಅನ್ಸುತ್ತೆ. ಆವಾಗ ಆ ಹುಡುಗಾಟ, ಹೊಗಳು ಬಿಟ್ರು ನನ್ನ ಅಂತ. ಬರಹ ಅಲ್ವಾ, ಅವ್ರ ಬಾಯಿಂದ ಬರೋದೇ ಒಂದು ದೊಡ್ಡ ಮಾತು. ಅದಾಯಿತು. ಅಲ್ಲಿ ಚೆನ್ನಾಗಿ ಮಾಡಿದ ತಕ್ಷಣ ಗೊತ್ತಲ್ಲ, ಒಬ್ರು ನೋಡ್ತಾರೆ ಹುಡುಗಿ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೆನ್ಪಿಟ್ಕೋತಾರೆ, ಟಕ ವರ್ಡ್ ಹೋಯ್ತು. ಡಿಸೆಂಬರಲ್ಲಿ ಆ ಸೀರಿಯಲ್ ಮಾಡಿದೆ. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ 3 ಸಿನಿಮಾ ಮಾಡಿಬಿಟ್ಟೆ. ಆ 3 ಸಿನಿಮಾ ಮಾಡೋಕ್ಕೆ ಮನೆಯಲ್ಲಿ ಕಾಡಿ ಬೀಡಿ ಒತ್ತಾಯ ಮಾಡಿ ಕೈಕಾಲು ಹಿಡಿದು, ಫಸ್ಟ್ ಒಂದು ತಂಗಿ ರೋಲ್ ಮಾಡ್ತಿದ್ದೆ ದೇವರಾಜ್ ಸರ್ಗೆ, ಅದು ಸಿನಿಮಾ ಕಂಪ್ಲೀಟೇ ಆಗಲಿಲ್ಲ. ಆಮೇಲೆ ಅಮ್ಮವರ ಗಂಡ ಅಂತ ಮಾಡಿದೆ, ಶಿವರಾಜ್ ಕುಮಾರ್ ಅವರು ಭಾಗ್ಯಶ್ರೀ ಮಾಡಿದ್ರು, ಅವ್ರ ತಂಗಿ ರೋಲು ಒಂದು ಮೇಜರ್ ಪಾತ್ರ. ಅದರಲ್ಲಿ ಹಬ್ಬತ್ತಲ್ಲ ಸಿನಿಮಾದಲ್ಲಿ, ಆವಾಗೆಲ್ಲ ಈ ಥರ ಹೊಸ ಮುಖಗಳನ್ನ ನೋಡ್ತಿರಲಿಲ್ಲ. ಬಂದಿದ್ದು ಯಾವುದೋ ಹೊಸ ಮುಖ ಚೆನ್ನಾಗಿ ಮಾಡ್ತಿದ್ದೆ ಅಂದರೆ ಆರಿಸ್ಕೊಳ್ಳೋರು. ಅದು ಮಾಡ್ತಿದ್ದೆ ಭೂಮಿಗೀತ ಅಂತ ಸಿನಿಮಾ, ಅದಕ್ಕೆ ಮೇನ್ ಲೀಡಾಗಿ ಹೋಯಿತು. ಬಟ್ ಅದು ಮಾಡೋ ಅಷ್ಟರಲ್ಲಿ ಮನೆಯಲ್ಲಿ ಇವಳೆಲ್ಲೋ ಕೈ ತಪ್ಪು ಹೋಗ್ಬಿಡುತ್ತೆ, ಇಷ್ಟು ವರ್ಷದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿಬಿಡ್ತಾಳೆ. ಯಾಕಂದರೆ ನಮ್ಮ ಸಿನಿಮಾ ಫೀಲ್ಡ್ ಇವತ್ತೂ ಫ್ಲಕ್ಚುಯೇಟಿಂಗ್, ಇದು ಲಾಂಗ್ ರನ್ನಲ್ಲಿ ಕೈ ಹಿಡಿಯೋವಂಥದ್ದಲ್ಲ. ಅದು ಎಸ್ಪೆಷಲಿ ಇವಾಗಿನ ಥರ ಎಕ್ಸ್ಪೋಜರು, ದುಡ್ಡು ಏನೂ ಇರಲಿಲ್ಲ, ಬರೀ ಇದ್ದಿದ್ದು ಭಯ ಅಷ್ಟೇ. ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಕನ್ಸರ್ವೇಟಿವ್ ಫ್ಯಾಮಿಲಿಗೆ. ಮನೆಯಲ್ಲಿ ಬೇಡ, ಇನ್ನೂ ಓದಿ ಮುಗಿಸಿಲ್ಲ, ಏನಿಲ್ಲ ಅಂತ ಗಲಾಟೆ ಶುರು ಮಾಡಿಬಿಟ್ರು. ನನಗೆ ನಮ್ಮ ಮನೆಯವರ ವಿರುದ್ಧ ಹೋಗೋ ಗಟ್ಸೂ ಇರಲಿಲ್ಲ, ಆಸೆನೂ ಇರಲಿಲ್ಲ. ಸೊ ಬೇಡ ಅಂತ ಆ ಸಿನಿಮಾ ಮುಗಿಸ್ಬಿಟ್ಟು ನಮಸ್ಕಾರ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿ ನಾನು ಓದನ್ನು ಮುಂದುವರೆಸಿದೆ. ಒಂದು 10-12 ತಿಂಗಳು ಬ್ರೇಕ್ ಕೊಟ್ಟಿದ್ದೆ ಅಂದರೆ ಮಾಡೋದೇ ಬೇಡ, ಓದಷ್ಟೇ ನನ್ನ ಗಮನ ಅಂತ ಓದ್ತಿದ್ದೆ. ಅಷ್ಟರಲ್ಲಿ TNC ಥರ ಅವಾಗ ದೊಡ್ಡ ಹೆಸರು. ಅಂದರೆ ಅವ್ರ ಸೀರಿಯಲ್ಗಳನ್ನ ನಾವು ಮನೆಯಲ್ಲಿ ಕೂತು ನೋಡ್ತಿದ್ವಿ, ₹1 ನಾಣ್ಯದೆಲ್ಲ ಕತೆ ಬರ್ತಿತ್ತು. ಅವರು ಉದಯ ಟಿವಿಗೆ ಅವಾಗೆಲ್ಲ ವೀಕ್ಲಿ ಸೀರಿಯಲ್ಸ್ ಬರ್ತಿತ್ತಲ್ಲ, ವೀಕ್ಲಿ ಸೀರಿಯಲ್ ಮಾಡಬೇಕು ಅಂತ ನನ್ನನ್ನು ನೋಡಿದ್ರಂತೆ. ಇವಳೇ ಬೇಕಾ ಕ್ಯಾರೆಕ್ಟ್ರಿಗೆ, ಮೇನ್ ಲೀಡಿಗೆ ಅಂತ ಹೇಳಿ ಗುರುದಾಸ್ ಚೆನ್ನೈ ಅಂತ ಪ್ರೊಡ್ಯೂಸರ್ನ ಕರ್ಕೊಂಡು ನಮ್ಮ ಮನೆಗೆ ಬಂದರು. ಹೇಳಿದ್ರು, ನಮಗೇನು ಫ್ಯಾಮಿಲಿ ಇಲ್ವಾ, ನಮಗೇನು ಹೆಂಡತಿ ಮಕ್ಕಳಿಲ್ವಾ, ಹೆಂಗೆ ನಿಮ್ಮ ಮಗಳು ಹಾಳಾಗೋಗ್ತಾಳೆ, ಕೈ ಬಿಟ್ಟು ಹೋಗ್ತಾಳೆ, ಕೈ ತಪ್ಪೋಗ್ತಾಳೆ, ಓದೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ನಾವು ನಮ್ಮ ಮನೆ ಮಗಳ ಥರ ನೋಡ್ಕೊಳ್ತೀವಿ ಅಂತ ಹೇಳಿ ಒಪ್ಪಿಸಿ ಜ್ವಾಲಾಮುಖಿ ಅಂತ ಉದಯ ಟಿವಿಗೆ ಮಾಡಿದೆ. ಅದು ಅರ್ಧ ಒಂದು 26 ಎಪಿಸೋಡ್ ಏನಾಗಿತ್ತು. ಆವಾಗ ಮೆಗಾ ಸೀರಿಯಲ್ಸ್ ಅವಾಗ ಶುರುವಾಗಿದ್ದು. 3 ಕನ್ನಡ ಸೀರಿಯಲ್ಸ್ ಮೆಗಾ ಸೀರಿಯಲ್ ಶುರುವಾಯಿತು ಒಟ್ಟಿಗೆ. ಜನನಿ, ಮನೆತನ, ಮಾಯಾಮೃಗ ಸೇಮ್ ಇವ್ರದೇ ಪ್ರೊಡಕ್ಷನು, ಇವ್ರದೇ ಡೈರೆಕ್ಷನು. ನೋಡು, 3 ಹುಡುಗಿರ ಕತೆ, ಅದು ಮಿಡಲ್ ಕ್ಲಾಸ್ ಜನಗಳದು. ಅದರಲ್ಲಿ ಒಂದು ಹುಡುಗಿ ಪಾತ್ರ ನೀನು ಮಾಡ್ತಿದ್ದೀಯಾ ಅಷ್ಟೇ ಅಂದರು. ಮಾಡ್ತೀಯ ಅಂತ ಕೇಳಲಿಲ್ಲ, ಒಂದು ಪಾತ್ರ ನೀನು ಮಾಡ್ತಿದ್ದೀಯಾ ಅಷ್ಟೇ ಅಂದರು. ನಾನು ಅದೇ ಅಷ್ಟೆ. ಮಾಯಾಮೃಗ ಮಾಡಿದ್ದು, ಅದಾದಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವಕಾಶಗಳ ಮೇಲೆ ಅವಕಾಶ, ಎಷ್ಟೋ ಸೀರಿಯಲ್ ಟೈಮ್ ಇಲ್ಲದೆ ಬಿಟ್ಟಿದ್ದಾಗಿದೆ. ಅಂದರೆ 3 ಸೀರಿಯಲ್ಲು ಮೆಗಾ ಸೀರಿಯಲ್ಸ್ ಒಟ್ಟೊಟ್ಟಿಗೆ ಮಾಡ್ತಿದ್ದೆ. ಸೋಮವಾರ ಮಂಗಳವಾರ ಒಬ್ಬರಿಗೆ, ಬುಧವಾರ ಗುರುವಾರ ಒಬ್ಬರಿಗೆ, ಶುಕ್ರವಾರ ಶನಿವಾರ ಒಬ್ಬರಿಗೆ, ಆ ಥರ ಕೊಟ್ಕೊಂಡು ಡೇ ಇನ್ ಡೇ ಔಟ್ ಥ್ರೂ ಔಟ್ ದ ಮಂತ್ ಬ್ಯುಸಿ ಇರ್ತಿದ್ದೆ. ಯಾವಾಗಲೂ ಮನೇಲಿ ಇರ್ತಾನೆ ಇರಲಿಲ್ಲ. ಆ ಥರ ಮಾಡ್ಕೊಂಡು ಹಿಂಗೆ ನೋಡಿದ್ದೇ ಇಲ್ಲ. ಎಲ್ಲೋ ಖಾಲಿ ಇದೆಯಲ್ಲಪ್ಪ ಗ್ಯಾಪು ಅಂತ ಗ್ಯಾಪ್ ತೊಗೊಂಡಿದ್ದು ನನ್ನ ಮದುವೆ ಆದಮೇಲೆ. ಅಲ್ಲಿವರೆಗೂ ಕಂಟಿನ್ಯೂಸ್ ಮಾಡಿದೆ.
ಮದುವೆ ಆದ್ಮೇಲೆ ಮಗು, ಆಮೇಲೆ ಗ್ಯಾಪ್ ತಗೊಳ್ಳೇಬೇಕಾಯ್ತು. ಹಾಂ, ನನಗೆ ಬೇಕಿತ್ತು. ಯಾಕಂದರೆ ನನಗೆ ಐ ವಾಂಟೆಡ್ ಟು ಗಿವ್ ಮೈ ಫ್ಯಾಮಿಲಿ ಟೈಮ್. ನನ್ನ ಮಗ ಹುಟ್ಟಿದಾಗ ಅವನಿಗೆ ಅಂತಲೇ ನಾನು ಟೈಮ್ ಕೊಡಬೇಕಾಗಿತ್ತು. ಮದುವೆ ಆದಾಗ ನನ್ನ ಫ್ಯಾಮಿಲಿಗೆ ಅಂತಲೇ ಕೊಡಬೇಕಾಗಿತ್ತು. ಇಟ್ ವಾಸ್ ಮೈ ಪರ್ಸ್ನಲ್ ಚಾಯ್ಸ್. ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ದೀನಿ, ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ಎಲ್ಲ ನಾನು ಚೂಸ್ ಮಾಡಿರೋದು. ನಂಗೆ ಹೀಗೆ ಇರಬೇಕು, ನಂಗೆ ಇದೇ ಬೇಕು, ನನ್ನ ಮಗನ ಜೊತೆ ಇರಬೇಕು, ಅವ್ನು ಬೆಳೆಯೋದನ್ನು ನೋಡಬೇಕು, ಮಾತಾಡೋದನ್ನು ನೋಡಬೇಕು, ನಡೆಯೋದನ್ನು ನೋಡಬೇಕು. ಮದುವೆ ಆದಮೇಲೆ 1 ವರ್ಷ 2 ವರ್ಷ ನಾವು ಹೀಗೆ ಇರಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅದೇ ಥರ ಮಾಡ್ಕೊಂಡು ಬಂದೆ. ಯಾವುದು ಇಷ್ಟು ವರ್ಷದ ಹಾದಿಯಲ್ಲಿ ಯಾವುದು ರಿಗ್ರೆಟ್ಸ್ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಕಲಾವಿದರೆ ಹಾಗೆ ಎಲ್ಲ ಥರ ಪಾತ್ರ ಮಾಡಲಿ, ಯಾವುದೇ ಸಿನಿಮಾ ಸೀರಿಯಲ್ ಮಾಡಲಿ, ನಮಗೆ ಕಲೆಯಲ್ಲಿ ನಾವು ಹಾಗೇ ಸಾಕ್ತಾ ಇರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ ಮೇಡಮ್. ತಮಗೂ ಹಾಗೆ ಅವಕಾಶಗಳು ಬರ್ತಾ ಇವೆ, ಹಾಗೆಯೇ ಯಾವಾಗಲೂ ಯಾವತ್ತೂ ಕಮ್ಮಿ ಆಗಿಲ್ಲ, ಟಚ್ ವುಡ್ ಆಗೇ ಇರಲಿ. ಟಚ್ ವುಡ್, ಸೀರಿಯಸ್ಲಿ. ನಿಜ.